ನಿಜಕ್ಕೂ ಈ ಸ್ವಾಮೀಜಿ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ನಾನು ಒಂದು ಕ್ಷಣ ದಂಗಾಗೋದೆ. ಆದರೆ ಸ್ವಾಮೀಜಿಗಳಿಗೆ ಆ ಕಾವಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಇದೆ. ಯಾಕೆ ಅಂದ್ರೆ ಸಾಧು ಸಂತರು ಸ್ವಾಮಿಗಳು ನಡೆದಾಡುವಂತಹ ದೇವರು ಅಂತ ಭಾವಿಸುವವರು ನಾವು, ಕೈ ಮುಗಿದು ನಮಸ್ಕರಿಸುವವರು ನಾವು. ಮಠಗಳ ಪರಂಪರೆ ಇರುವಂತಹ ಮಠಗಳಲ್ಲಿ ಬಹಳಷ್ಟು ರೀತಿಯಾದಂತಹ ಜನಪರವಾದಂತಹ ಕಾರ್ಯಗಳಿಂದ ಮಠಗಳು ಅಂತ ಅಂದರೆ ಅದು ಭಕ್ತಿ ಭಾವ ಸೇರಿದಂತೆ ನಮಸ್ಕರಿಸುವ ದೇವಾಲಯಗಳು ಅಂತ ನಾವು ಭಾವಿಸ್ತೀವಿ. ಆದರೆ ಆ ಸ್ವಾಮೀಜಿ ಮಾಡ್ತಾ ಇರೋದನ್ನ ನೋಡಿದ್ರೆ, ಅದರಲ್ಲೂ ಆ ವಿಡಿಯೋಗಳನ್ನ ನೋಡಿದರೆ, ಆ ಮಠದ ಪರಂಪರೆಯ ಸ್ವಾಮೀಜಿಗಳ ಫೋಟೋಗಳನ್ನ ಹಿಂದೆ ನೇತಾಕಿ ಮುಂದೆ ಅವ್ರು ಮಾಡ್ತಾ ಇರುವಂತಹ ಕಾಮ ಕೇಳಿ ಅಯ್ಯೋ. ಹಾಗಾದ್ರೆ ಆ ಮಠ ಯಾವುದು? ಆ ಸ್ವಾಮೀಜಿ ಯಾರು? ಆ ಮಹಾಸ್ವಾಮೀಜಿ ಯಾವ ಮಠಕ್ಕೆ ಸೇರಿದವರು? ಆ ಮಹಾಸ್ವಾಮೀಜಿ ಮಾಡ್ತಾ ಇರುವಂತಹ ಘನ ಕಾರ್ಯ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ, ಗ್ಯಾರಂಟಿ ನ್ಯೂಸ್ ನಲ್ಲಿ ಮಹಾಸ್ವಾಮೀಜಿಯ ಕಾಮ ಕೇಳಿಯ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ.